ನನಗೆ ನಮ್ಮ ಮನೇಲಿ ಹಂಗೆ ಹೇಳಕ್ಕೆ ಹೋದರೆ ಯಾವಾಗಲೂ ಸಂಗೀತ ಇದ್ದೇ ಇರೋದು. ನೀವು ಹೇಳ್ದಂಗೆ ನಮ್ಮ ತಾತನ ಬಗ್ಗೆ ಹೇಳಿದ್ರಿ. ನಮ್ಮ ಮುತ್ತಾತ ಸುಬ್ಬರಾಯ ಶಾಸ್ತ್ರಿಗಳು ಅಂತ. ನಮ್ಮದು ಊರು ಆನೂರು ಅಂತ. ಅದು ಬಂದು ಚಿಂತಾಮಣಿ ಪಕ್ಕದಲ್ಲಿ ಒಂದು 4-5 ಕಿಲೋಮೀಟ್ರಲ್ಲಿದೆ. ಈಗ ಚಿಕ್ಕಬಳ್ಳಾಪುರ ತಾಲೂಕು. ಒಂದು ಕಾಲದಲ್ಲಿ ಅದು ಕೋಲಾರ ಡಿಸ್ಟ್ರಿಕ್ಟ್ ಆಗಿತ್ತು. ಅವರು ಸುಬ್ಬರಾಯ ಶಾಸ್ತ್ರಿಗಳು ಅಲ್ಲಿಂದ ಸಂಗೀತಕ್ಕೋಸ್ಕರ ಅವರು ಬೆಂಗಳೂರಿಗೆ ಬಂದರು. ಅದರ ಅನುಭವ ಅಂದರೆ ಸಿನಿಮಾ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಅದರಲ್ಲಿ ಯಾರ್ಯಾರು ತುಂಬ ಹೆಸರು ಮಾಡಿದ್ರೋ ಅವ್ರ ಜೊತೆ ಎಲ್ಲ ಭಾಗಿಗಳಾಗಿ ನಾನು ನುಡಿಸೋ ಅಂಥ ಭಾಗ್ಯ ನನಗೆ ಸಿಕ್ತು. ನಾನು ಇತ್ತೀಚೆಗೆ ಹಾಡೋದೇ ಕಡಿಮೆ ಆಗಿದೆ. ತುಂಬ ಇಷ್ಟ. ರಾಜನ್ ನಾಗೇಂದ್ರ ಅವ್ರಿಗೂ ನುಡಿಸಿದ್ದೀನಿ ನಾನು. ಒಂದೇ ಒಂದು ಲೈನು, ಅದು ಒಂದೇ ಗುರಿ ಅಂತ ಒಂದು ಚಿತ್ರದಲ್ಲಿ SP ಸಾರ್ ಹಾಡಿದ್ದಾರೆ. ಆ ಥರ ಅಂದರೆ ಒಂದೇ ಮಾಡ್ಬೋದಾಗಿತ್ತು ಅಂದರೆ ಇನ್ನೂ ಹೆಚ್ಚು ಸಾಧನೆ ಮಾಡ್ಬೋದಾಗಿತ್ತೇನೋ. 20 ವರ್ಷದ ಹಿಂದೆ ಅಂದರೆ 25ನೇ ಇಸ್ವಿ ಅಂದ್ಕೊಳ್ಳಿ. ಆವಾಗ ನಾನು ಎಲ್ಲ ಬಿಟ್ಟೆ ಅಂದರೆ ಸಿನಿಮಾ ಸಂಬಂಧಪಟ್ಟಿದ್ದ ಅಥವಾ ರೆಕಾರ್ಡಿಂಗ್ ಎಲ್ಲ ಬಿಟ್ಬಿಟ್ಟೆ. ಯಾವುದೇ ಕಲೆಗಾರನಿಗಾದರೂ ಇದು ಬರಬೇಕಿತ್ತು, ಅದು ಬರಲಿಲ್ಲ ಅನ್ನೋದು ಇದ್ದೇ ಇರುತ್ತೆ ರೀ. ಆದರೆ ನಾನು ಹೇಳೋದು ಏನು ಬಂದಿದೆ ಅದರಲ್ಲಿ ನನಗೆ ಬಹಳ ತೃಪ್ತಿ ಇದೆ. ತೃಪ್ತಿನೂ ಇದೆ. ಸೀಸನ್ ವೈಸ್ ಇರೋದು. ಬುಗುರಿ ಒಂದು ಸೀಸನ್ ಆದರೆ ಗಿಲ್ಲಿ ದಾಂಡೋನು, ಮರಕೋತಿ, ಈ ಮರವೇ ಇಲ್ವಲ್ಲ. ಮರ ಹತ್ತಕ್ಕೂ ಈಗಿನ ಜನಕ್ಕೆ ಬರಲ್ಲ. ಬಹುಶಃ ಮೊಬೈಲ್ ಬಂದ ಮೇಲೆ ವಾದ್ಯ ಅನ್ನೋದು ನಿಮ್ಮ ಕ್ಲೋಸ್ ಫ್ರೆಂಡ್. ವಾದ್ಯ ಅಲ್ಲ, ಅಥವಾ ನೀವು ಹಾಡೋದೇ ಇರ್ಬೋದು. ದಿನ ಅದ್ರ ಜೊತೆ ನೀವು ಒಂದು 1 ಅವರ್ ಕಾಲ ಕಳೀಲಿಲ್ಲ ಅಂದರೆ ಅದು ನಿಮ್ಮ ಜೊತೆ ಇರಲ್ಲ ಅಲ್ವಾ. ಆ ರೀತಿ